ಇನ್ನು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಟಿವಿ ನನ್ನ ಜೊತೆ. ಖಾದರ್ ಅವರೇ, ಸ್ಪೀಕರ್ ಸ್ಥಾನವನ್ನು ತ್ಯಜಿಸಿ ನೀವು ಸಚಿವರಾಗೋದಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ ಪಕ್ಷದ ಅಧಿಕೃತವಾದ ಮಾಹಿತಿ ಬಂದಿದೆ ಇವರಿಗೆ? ನಾನು ಈಗಲೂ ಕೂಡ ಸ್ಪೀಕರ್ ಆಗಿದ್ದೇನೆ. ಯಾವುದು ಅಧಿಕೃತವಾಗಿ ನನಗೆ ಮಾಹಿತಿ ಬರಲಿಲ್ಲ. ನಾನು ಈಗ ವಿಧಾನಸಭೆಯ ನಮ್ಮ LHಗೆ ನಮ್ಮ ವಿಧಾನಸಭೆಗೆ ಬಂದ ನೂತನ ಕಾರನ್ನು ನಾನು ಕೆಚ್ಚೆ ಹಸ್ತಾಂತರ ಮಾಡಲಿಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೇನೆ. ಬಂದಾಗ ವಿಚಾರ ನೋಡುವ. DC ಮತ್ತು ಸಚಿವ ಸ್ಥಾನ ಯಾವುದರ ನಿರೀಕ್ಷೆ ಇದೆ ನೀವು? ನಾನು ಬಹುಶಃ ಯಾವುದೇ ನಿರೀಕ್ಷೆ ಅಂತಲ್ಲ, ಯಾವುದು ಬಂದರೂ ಬಹುಶಃ ಅದನ್ನು ನಿಭಾಯಿಸುವಂಥ ಕೆಲಸ, ಅದು ನನ್ನ ಜವಾಬ್ದಾರಿ. ಪಕ್ಷದ ತತ್ವಸಿಂತ ಒಳಪಟ್ಟು ಪಕ್ಷದ ಆದೇಶವನ್ನು ಪಾಲಿಸ್ತೇವೆ. ಹಿಂದೆ ನಿಭಾಯಿಸಿದ ಖಾತೆಗಳ ಬಗ್ಗೆ ಮತ್ತೆ ನಿಮಗೆ ಒಲವಿದೆಯಾ? ನೋಡಿ, ಅದು ಈಗ ಅದರ ಬಗ್ಗೆ ಯಾವಾಗ ಬಂದ ನಂತರ ಇದರಲ್ಲಿ ಹಿಂದೆ ಕೊಟ್ಟಂತ ಖಾತೆ ಮತ್ತೆ ನಮಗೆ ಕೊಡುವಂತ ಇದ್ರೆ ಅದು ನಾವು ಅದರ ಉತ್ತಮವಾದ ಕೆಲಸ ಮಾಡಿದ್ದೇವೆ ಅಂತಲೇ ಅರ್ಥ. ಅದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ನೀವು ಸಚಿವರಾದ್ರೆ ವಿಧಾನಸಭೆ ಸಚಿವಾಲಯ ಮಿಸ್ ಮಾಡ್ಕೊಳ್ಳೋದಿಲ್ಲ? ಇಲ್ಲ, ನಾನು ವಿಧಾನಸಭೆ ಸಚಿವಾಲಯ ಮತ್ತು ಸರ್ಕಾರದ ಕೊಂಡಿಯಾಗಿ ಏನೆಲ್ಲ ಕೆಲಸ ಬಾಕಿ ಇತ್ತ ಅದನ್ನು ನೂತನ ಸ್ಪೀಕರ್ ಜೊತೆ ಸೇರಿಕೊಂಡು ಅದು ಇನ್ನಷ್ಟು ಉತ್ತಮವಾಗಿ ಮಾಡುವಂತ ಒಂದು ಜವಾಬ್ದಾರಿ ನಾನು ವಹಿಸಿಕೊಳ್ತೇನೆ. ಅಧಿಕೃತ ಮಾಹಿತಿ ಎಷ್ಟೊತ್ತಿಗೆ ಬರುವಂತ ನಿರೀಕ್ಷೆ ಇದೆ ನಿಮಗೆ? ಏನು ಕೂಡ ಗೊತ್ತಿಲ್ಲ, ಏನು 3 ಗಂಟೆ ಒಳಗಡೆ ಬರಬೇಕಲ್ಲ. ಇದಿಷ್ಟು ಕ್ಯಾಮರಾ ಬೆಂಗಳೂರು.